ಹಾಯ್ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ಬೆನಕ ಎಂಟರ್ಪ್ರೈಸಸ್ ಇಂದ ಲಲಿತಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಡಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಸುಮಾರು 20 ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ವಲ್ಪ ತುಂಬಾ ಬಿಸಿ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಗೋಲ್ಡ್ ಸಿಲ್ವರ್ ಕೊಡ್ತಾ ಇರೋದ್ರಿಂದ ಎಲ್ಲ ಅಪ್ ಟು ಡೇಟ್ 98% ಕಂಪ್ಲೀಟ್ ಆಗಿದೆ. ಇನ್ನೂ 2% ಇದೆ. ಈಗ ಏನಕ್ಕಪ್ಪ ಇದು ವಿಡಿಯೋ ಮಾಡ್ತಾ ಇದೀನಿ ಫ್ರೆಂಡ್ಸ್ ಅಂದ್ರೆ, ಸುಮಾರು ಜನ ನಾನು ಗೋಲ್ಡ್ ಸಿಲ್ವರ್ ಅಲ್ಲಿ ಬಿಸಿ ಆಗಿರೋದ್ರಿಂದ ನನ್ನ ಕ್ರೀಮ್ ಕಸ್ಟಮರ್ ಜೊತೆ ಸರಿಯಾಗಿ ರೆಸ್ಪಾನ್ಸ್ ಮಾಡಕ್ ಆಗಿಲ್ಲ. ಫೋನ್ಗಳು ಮೆಸೇಜ್ ಸ್ವಲ್ಪ ಸರಿಯಾಗಿ ರಿಪ್ಲೈ ಮಾಡಿಲ್ಲ ಅನ್ನೋದು ಗೊತ್ತಾಯ್ತು. ಸೊ ಅದಕ್ಕೋಸ್ಕರ ಒಂದು ಅಪ್ಡೇಟ್ ಕೊಡೋಣ ಅಂತ ಬಂದಿದ್ದೀನಿ. ಮತ್ತೆ ಇನ್ನೊಂದು ರಿಕ್ವೆಸ್ಟ್ ಏನಪ್ಪಾ, ಸುಮಾರು ಮೆಸೇಜ್ ಸುಮಾರು ಜನ ಏನ್ ಕೇಳ್ತಾ ಇದ್ರಿ ಅಂದ್ರೆ, ನೀವು ಕಾಂಬೋ ಬಿಟ್ಟಾಗ ಚೆನ್ನಾಗಿತ್ತು, ಈಗ ಸೋಪು ಸಡನ್ಲಿ ಸ್ಟಾಪ್ ಮಾಡಿದ್ರೆ ನಮ್ಗೆ ಬೇಜಾರಾಯ್ತು ಅನ್ನೋದೊಂದು. ಆಮೇಲೆ ಕ್ರೀಮ್ ಅಲ್ಲಿ ಎರಡು ಟೈಪ್ ಅಲ್ಲಿ ಮಾತ್ರ ಚೇಂಜ್ ಆಯ್ತು. ಅದು ಮಿಸ್ಟೇಕ್ ನಮ್ದೆ. ಯಾಕಂದ್ರೆ ಕಸ್ಟಮರ್ ಏನ್ ಹೇಳ್ತಾರೆ, ನಮ್ಗೆ ಆಯಿಲ್ ಬೇಕು, ಗಟ್ಟಿ ಆಯ್ತು, ಅದು ಇದು ಅಂದಾಗ ನಾವಂತೀವಿ ಸ್ವಲ್ಪ ಥಿಕ್ನೆಸ್ ಮಾಡಿ, ಸ್ವಲ್ಪ ಡ್ರೈ ಮಾಡಿ ಅಂತ ಹೇಳಿದಾಗೆಲ್ಲ ಸ್ವಲ್ಪ ಚೇಂಜಸ್ ಆಯ್ತು. ಬಟ್ 2 ತಿಂಗಳು ಸುಮಾರು ನನಗೆ ಅಂದ್ರೆ ಪ್ರಾಬ್ಲಮ್ ಅನ್ಸಲ್ಲ, ಏಟ್ ಆಯ್ತು ಅಂತ ಹೇಳ್ಬೋದು. ಯಾಕಂದ್ರೆ ಒಬ್ರು ಇಷ್ಟಪಟ್ರು, ಒಬ್ರು ಇಷ್ಟಪಡಲ್ಲ. ಬಟ್ ಆದ್ರೆ ಈಗ ಸುಮಾರು 1-1.5 ತಿಂಗಳಿಂದ ಬರ್ತಿರೋ ಕ್ರೀಮ್ ಬಂದು ನಾವೇನು 5 ವರ್ಷದ ಕೊಟ್ಟಿದೀವಿ ಅದೇ ಕ್ರೀಮ್ಸ್ ಇದೆ. ಯಾವುದೇ ತರ ಚೇಂಜಸ್ ಆಗಲ್ಲ ಅಂತ ಹೇಳ್ತಾ, ಮತ್ತೆ ನಿಮ್ಗೆಲ್ಲ ಒಂದು ಖುಷಿಯಾದ ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಪ್ರಾಜೆಕ್ಟ್ ಅಲ್ಲಿ ಬೆನಕ ಎಂಟರ್ಪ್ರೈಸಸ್ ಅಲ್ಲಿ ಏನಿತ್ತು, ಸುಮಾರು ನಾನು 1.5 ವರ್ಷ ಕಾಲ ಏನ್ ಮಾಡಿದ್ದೆ ಅದನ್ನ ಕಂಟಿನ್ಯೂ ಮಾಡ್ಬೇಕು. ಯಾಕೆ ಅಂತ ಅಂದ್ರೆ, ಇಷ್ಟು 1.5 ವರ್ಷದಲ್ಲಿ ನಿಮ್ಮಗಳ ಸಹಕಾರ ಪ್ರೋತ್ಸಾಹ ನನಗೆ ತುಂಬಾ ಚೆನ್ನಾಗಿ ಸಿಕ್ಕಿದೆ. ನನಗೆ ಎಲ್ಲಾ ತರದಲ್ಲೂ ತುಂಬಾ ಚೆನ್ನಾಗಿ ಮೂವಿಂಗ್ ಆಗ್ತಿರೋದ್ರಿಂದ ನನಗೆ ಕಷ್ಟ ಆದ್ರೂ ಪರವಾಗಿಲ್ಲ, ನಮ್ ಜನ ಚೆನ್ನಾಗಿರ್ಬೇಕು, ಅವ್ರಿಗೆ ಯೂಸ್ ಆಗ್ಬೇಕು ಅನ್ನೋ ಒಂದು ನನ್ನ ಕಂಪ್ನಿ ಜೊತೆ ಮಾತಾಡಿ ಫೈಟ್ ಮಾಡಿ ನನಗೆ ತಿಂಗಳಿಗೆ 5,000 ಸೋಪ್ ಕೊಡ್ಬೇಕು, ತಿಂಗಳಿಗೆ 5,000 ಸೋಪ್ ಕೊಡ್ಬೇಕು ಅಂತ ಅಗ್ರಿಮೆಂಟ್ ಮಾಡ್ಕೊಂಡು, ಪ್ರತಿ ಒಂದು ಪ್ಯಾಕಿಂಗ್ಗೆ ಡೇ ನೈಟ್ ಕ್ರೀಮ್ ಆಗಿರ್ಬೋದು, ಸ್ಮಾಲ್ ಕ್ರೀಮ್ ಆಗಿರ್ಬೋದು, ಪ್ರತಿಯೊಂದು ಯಾರು ಈ ಕ್ರೀಮ್ ತಗೋತೀರಾ ಇವ್ರಿಗೆ ಸೋಪು ಉಚಿತ. ಮತ್ತೆ ಇದು ನೈಟ್ ಟು ಡೇ ಯಾರು ತಗೋತಾ ಇದ್ದೀರಾ ಇದಕ್ಕೆ ಒಂದು ಸೋಪು ನಮ್ಮಲ್ಲಿ ಸುಮಾರು 5-6 ತರ ಸೋಪ್ ಇದೆ. ಅದ್ರಲ್ಲಿ ನಾನು ಮಂಜಿಷ್ಟ ಸೋಪ್ ಆಡ್ ಮಾಡಿದೀನಿ. ಯಾಕಂದ್ರೆ ಮಂಜಿಷ್ಟ ಸೋಪ್ ಅಲ್ಲಿ ಬಂದು ಯಾವುದೇ ತರದ ಕೆಮಿಕಲ್ ಆಡ್ ಆಗಿರಲ್ಲ, ಎಲ್ಲ ಆಯುರ್ವೇದಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ನಮ್ಮ ಕ್ರೀಮ್ಗೂ ಮಂಜಿಷ್ಟ ಸೋಪ್ಗೂ ವರ್ತ್ ಆಗ್ಬೇಕು, ಅಂದ್ರೆ ಸೇಮ್ ರಿಸಲ್ಟ್ ಬರ್ಬೇಕು ಅನ್ನೋ ಹಾಗೆ. ಪಿಗ್ಮೆಂಟೇಶನ್ ಕಡಿಮೆ ಆಗ್ಬೇಕು, ಫೇಸ್ ಗ್ಲೋ ಬರ್ಬೇಕು, ಮತ್ತೆ ಇನ್ನೂ ಕೂಡ ಎಕ್ಸ್ಟ್ರಾ ನಾವು ಏನೇನು ಸ್ಕಿನ್ ಗ್ಲೋ ಬರ್ಬೇಕು, ಪಿಗ್ಮೆಂಟೇಶನ್ ಹೋಗ್ಬೇಕು ಅಂತ ವೈಟ್ನಿಂಗ್ ಏಜೆಂಟ್ ಆಡ್ ಮಾಡಿ ನಾವು ಮಾಡ್ಸಿರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಕ್ರೀಮ್ ಜೊತೆ ಕಾಂಬೋ ಆಗಿ ಎನಿ ಟೈಮ್ ಪ್ರತಿಯೊಂದು ಪ್ಯಾಕಿಂಗ್ ಅಲ್ಲಿ ಸಿಗ್ತಾ ಹೋಗುತ್ತೆ. ನಾವೀಗ ಏನ್ ಮಾಡಿದೀವಿ ಅಂದ್ರೆ ನೋಡಿ, ಎಲ್ಲಾ ಕಡೆ ತುಂಬಾ ಕಾಸ್ಟ್ಲಿ ಆಗಿ ಹೋಗ್ತಿದೆ. ಬಟ್ ಆದ್ರೆ ನಮ್ಗೆ ಕಷ್ಟ ಆದ್ರೂ ಪರವಾಗಿಲ್ಲ, ನಮ್ಮ ಜನಕ್ಕೆ, ನನ್ನ ಫಾಲೋವರ್ಸ್ ಆಗಿರ್ಬೋದು, ನನ್ನ ಪ್ರಾಡಕ್ಟ್ ಯಾರ್ಯಾರು ತಗೋತಾವ್ರೆ ಅವ್ರಿಗೆ ಪ್ರತಿಯೊಬ್ರು ಉಚಿತವಾಗಿ ಯಾರೇ ಬುಕ್ ಮಾಡ್ಕೊಂಡ್ರು ಸ್ಮಾಲ್ ಕ್ರೀಮ್ಗೂ ಒಂದ್ ಸೋಪು, ಡೇ ನೈಟ್ ಕ್ರೀಮ್ಗೂ ಸೋಪ್ ಕೊಡ್ಬೇಕು ಅಂತ ಡಿಸೈಡ್ ಮಾಡಿ ಜುಲೈ 15ನೇ ತಾರೀಕಿಂದ ಪ್ರತಿಯೊಂದು ಪ್ಯಾಕಿಂಗ್ ಕೂಡ ಹಾಕೊಡ್ತೀನಿ. ಆದರೆ ಏನಪ್ಪಾ ಡಿಫ್ರೆನ್ಸ್ ಅಂದ್ರೆ, 860 ರೂಪಾಯಿ ಇದೇನು 800 ರೂಪಾಯಿ ಇತ್ತು, 60 ರೂಪಾಯಿ ಮಾತ್ರ ಎಷ್ಟೋ ತಗೊಂಡಿದೀವಿ. 860 ರೂಪಾಯಿಗೆ 150 ರೂಪಾಯಿ ಮಂಜಿಷ್ಟ ಸೋಪ್ ನ ಆಡ್ ಮಾಡಿ ನಾವು ಕೊಡ್ತಾ ಇದೀವಿ ಫ್ರೆಂಡ್ಸ್. ಇದು ಅಷ್ಟೇನೆ 600 ರೂಪಾಯಿ ಇರೋದ್ರಿಂದ ಇದಕ್ಕೆ 750 ರೂಪಾಯಿ ವಸ್ತುನ 660 ರೂಪಾಯಿ ಕೊಡ್ತಾ ಇದೀವಿ. ಮಾಮೂಲಿ ಶಿಪ್ಪಿಂಗ್ ಎಲ್ಲ ಆಡಿಂಗ್ ಇದ್ದೇ ಇರುತ್ತೆ. ಅಲ್ಲಿ 60 ರೂಪಾಯಿ ಮಾತ್ರ ನಾವು ಸೋಪ್ ತಗೊಂಡು ಜಸ್ಟ್ ಅದು ಮ್ಯಾನುಫ್ಯಾಕ್ಚರಿಂಗ್ ರೈಟ್ ಅವ್ರಿಗೆ ಕೊಟ್ಟು ಅದಕ್ಕೆ ನಮ್ಗೆ ಲಾಭ ಇಲ್ಲ ಅಂದ್ರೂ ಕ್ರೀಮ್ ಜೊತೆ ಆಡ್ ಮಾಡಿದೀವಿ. ಕ್ರೀಮ್ ನ ಪ್ರೈಸ್ ಜಾಸ್ತಿ ಮಾಡಿಲ್ಲ, ಸೋಪು ಕ್ರೀಮ್ ಸೇರಿ 860 ಇತ್ತು. ಸ್ಮಾಲ್ ಕ್ರೀಮ್ ಆದ್ರೆ 640. ಇವತ್ತಿಂದ ಜುಲೈ 15ನೇ ತಾರೀಕಿಂದ ಪ್ರತಿಯೊಬ್ರು ಯಾರ್ಯಾರು ಬುಕ್ ಮಾಡ್ಕೋತೀರಾ ಅವ್ರಿಗೆ. ಮತ್ತೆ ನಮ್ಮ ಕ್ರೀಮ್ ಅಲ್ಲಿ ಯಾವುದೇ ತರದ್ದು ಏನು ಚೇಂಜಸ್ ಆಗಿಲ್ಲ. 2 ಟೈಮು ಸ್ವಲ್ಪ ಚೇಂಜಸ್ ಆಯ್ತು, ಯಾಕಂದ್ರೆ ಕಸ್ಟಮರ್ ಹೇಳಿದ್ರು ಅಂದ್ಬಿಟ್ಟು. ಬಟ್ ನಾವ್ ಇನ್ ಯಾವ್ದು ಚೇಂಜಸ್ ಮಾಡಲ್ಲ. ಸುಮಾರು ಜನ ಯೂಸ್ ಮಾಡ್ತಿದ್ದೀರಾ, ಕಂಟಿನ್ಯೂ ಮಾಡಿ ಎಲ್ಲ ಕೇಳ್ತಿರ್ತೀರಾ. ಆಮೇಲೆ ಇನ್ನೂ ಒಂದು ಡೌಟ್ ಹೇಳ್ತೀನಿ ಫ್ರೆಂಡ್ಸ್. ನಾನು 1 ಕ್ರೀಮ್ ಹಚ್ಚಿದೆ ಚೆನ್ನಾಗಾಗಿತ್ತು, 3 ಕ್ರೀಮ್ ಹಚ್ಚಿದೆ ಚೆನ್ನಾಗಾಗಿತ್ತು, 5 ಕ್ರೀಮ್ ಹಚ್ಚಿದೆ ಚೆನ್ನಾಗಾಗಿತ್ತು, ಈಗ ಮತ್ತೆ ಬಂತು ಅನ್ನೋದಕ್ಕೆ ಕಾರಣ ಇಷ್ಟೇ. ಯಾಕೆ ಅಂತಂದ್ರೆ, ನಮ್ಮ ಸ್ಕಿನ್ ಬಂದು 7 ಲೇಯರ್ಸ್, 7 ಪದರಗಳ ಮುಖಾಂತರ ನಮ್ಮ ಸ್ಕಿನ್ ಕವರ್ ಆಗಿರೋದು. ಅದ್ರಲ್ಲಿ ಪಿಗ್ಮೆಂಟೇಶನ್ ಅನ್ನೋದು ಆಳವಾಗಿ ನಮ್ಮ ಸ್ಕಿನ್ಗೆ ಸೆಟ್ ಆಗಿರೋದ್ರಿಂದ ಯಾವುದೇ ಕ್ರೀಮು ಸೋಪ್ಗಳಲ್ಲಿ ಒಂದೇ ಕ್ರೀಮು 2 ಕ್ರೀಮಲ್ಲಂತೂ ಹೋಗಲ್ಲ. ಇದು ಬಂದು ನಾನು ಮೆಡಿಷನ್ ಅಲ್ಲ, ಜಸ್ಟ್ ಮತ್ತೆ ಕರಗಿರೋರ್ಗು ಬೆಳಗಾಯ್ತಾರೆ, ವೈಟ್ ಕಾಯ್ತಾರೆ, ಪಿಗ್ಮೆಂಟೇಶನ್ ಆಯ್ತಾರೆ ಅಂತಾನು ಹೇಳಲ್ಲ. ನಾವು ಡೈಲಿ ಏನ್ ಯೂಸ್ ಮಾಡ್ತೀವಿ ಅದ್ರ ಬದಲಾಗಿ ಯೂಸ್ ಮಾಡಿ. ಬಟ್ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ, ಆ ಶೈನಿಂಗು, ಆ ಫೀಲು, ನಮ್ ಫೇಸ್ ಅಲ್ಲಿರೋ ಡಾರ್ಕ್ನೆಸ್
ಎಲ್ಲ ರಿಮೂವ್ ಆಗುತ್ತೆ. ಇದೆಲ್ಲ ಪ್ಯೂರ್ ಆಯುರ್ವೇದಿಕ್ ಆಗಿರುತ್ತೆ. ಇದು ಪೂರ್ತಿ ಕಂಪನಿ ಕೂಡ ನನ್ನ ಜೊತೆ ಇದೆ. ಯಾರು ಕೂಡ ಭಯ ಪಡೋಂಗಿಲ್ಲ. ಯಾಕಂದ್ರೆ ಈಗ ನೀವೇ ಹೇಳ್ತಿರ್ತೀರ ಅಲ್ಲಂಗಾಯ್ತು ಹಿಂಗಿತ್ತು ಅಂತ, ಅದು ನಿಜ. ಬಟ್ ಆದ್ರೆ ಒಂದು ಕಂಪನಿ ನಡೆಸೋರು ಪ್ರತಿಯೊಂದು ಇಟ್ಕೊಂಡೇ ನಡೆಸಿರೋದು. ನಮ್ಮ ಕ್ರೀಮಲ್ಲಿ ಯಾವುದೇ ತರದ್ದು ಇಲ್ಲಿವರೆಗೂ ಕಂಪ್ಲೇಂಟ್ಸ್ ಅಂತ ಬಂದಿಲ್ಲ, ಬರೋದು ಇಲ್ಲ. ಯಾಕಂದ್ರೆ ಪೂರ್ತಿ ನೀವು ಆಯುರ್ವೇದಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ 99% ಯಾರೂ ಎದುರ್ಕೊಳ್ಳಂಗಿಲ್ಲ. ಯಾಕಂದ್ರೆ ಸುಮಾರು ಜನ ನನ್ನ ಹತ್ರ ಪರ್ಚೇಸ್ ಮಾಡ್ತಾ ಇದೀರಾ, ಸುಮಾರು ಜನ ಬಿಸ್ನೆಸ್ ಕೂಡ ಮಾಡ್ತಿದ್ರು. ಅದೊಂದು ಖುಷಿ ಇದೆ. ಯಾಕಂದ್ರೆ ನನಗೆ ಸಿಂಗಲ್ ಆಗಿ ರೀಟೇಲ್ ಅಲ್ಲಿ ಹೋಗೋದ್ಕಿಂತ ಹೋಲ್ಸೇಲ್ ಅಲ್ಲಿ ಹೋಗಿ ಕೂಡ ತುಂಬಾ ಜನ, ಸುಮಾರು 18-20 ಜನ ಬಿಸ್ನೆಸ್ ಮಾಡ್ತಾ ಇದೀರಾ. ಮತ್ತೆ ಆಯುರ್ವೇದಿಕ್ ಕಂಪನಿ ಕೂಡ ಆಗಿರೋದ್ರಿಂದ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಮುಂದೆ ಕಂಪನಿಲೇ ಹೋಗಿ ವಿಡಿಯೋ ಮಾಡೋ ಅಂತ ಅವಕಾಶನೂ ಸಿಗುತ್ತೆ. ಯಾಕಂದ್ರೆ ಅದು ನನ್ಗೆ ಬೇಕು. ಯಾಕಂದ್ರೆ ಈಗ ನೀವೇ ನೋಡ್ದಂಗೆ ಅಲ್ಲಿ ಇದಾಗಿದೆ, ಇಲ್ಲಿ ಹಿಂಗಾಯ್ತು, ನಿಮ್ದೇನು ಅಂತ ಸುಮಾರು ಜನ ಕೇಳ್ತಿದ್ದೀರಾ. ಅದು ಡೌಟ್ ಪಡೋದ್ರಲ್ಲಿ ತಪ್ಪಿಲ್ಲ. ಆದ್ರೂ ಕೂಡ ನನ್ಗೂ ಒಂದು ಕ್ಲಾರಿಟಿಗೋಸ್ಕರ, ಯಾಕಂದ್ರೆ ಪ್ರಾಡಕ್ಟ್ ನಾನ್ ತಯಾರಿಸ್ತಿಲ್ಲ, ಪ್ರಾಡಕ್ಟ್ ಒಳ್ಳೆ ಕಡೆಯಿಂದ ತರಿಸ್ತಾ ಇದೀನಿ, ಮಾರ್ಜಿನ್ ಕಡಿಮೆ ಇಟ್ಕೊಂಡು ನಮ್ ಕಸ್ಟಮರ್ಗೆ ತಲುಪಿಸ್ತಾ ಇದೀನಿ. ಸೊ ಹಾಗೆ ನನಗೂ ಕೂಡ ಡೌಟ್ ಆಗಿ ಕಸ್ಟಮರ್ ಯಾಕೆ ಒಬ್ರು ಬೈತಾ ಇಲ್ಲ, ಒಬ್ರು ನೆಗೆಟಿವ್ ಆಗ್ತಾ ಇಲ್ಲ ಅಂತ ಕೇಳ್ಕೊಂಡು ನೋಡ್ಕೊಂಡು ನಾನು ಕೂಡ ಲ್ಯಾಬ್ ಟೆಸ್ಟ್, ಈಗ ನಿಮ್ಗೆ ಗೊತ್ತು ಈ ಲ್ಯಾಬ್ ಟೆಸ್ಟ್ ಅಲ್ಲಿ ಹೋದಾಗ ಯಾರು ಕೂಡ ಹೇಳಿ ಮಾಡ್ಸಕ್ಕಾಗಲ್ಲ. ಅಲ್ಲಿ ಏನಿದೆ ಅದನ್ನೇ ಕೊಡ್ಬೇಕು ಅಲ್ವಾ. ಅದ್ರಲ್ಲೂ ನಾನ್ ಮಾಡ್ಸಿರೋದು ದೊಡ್ಡ ಒಂದು ಲ್ಯಾಬ್ ಅಲ್ಲಿ ದೊಡ್ಡ ಪ್ರೊಫೆಷನಲ್ ಆಗಿರ್ತಾರೆ. ಅವ್ರನ್ನ ನಾನು ಕೇಳಿದೆ, ನನ್ಗೆ ಯಾಕಂದ್ರೆ ಇಂಗ್ಲಿಷ್ ಗೊತ್ತಾಗಲ್ಲ ಅಂದ್ರೆ, ಸರ್ ಇದ್ರಲ್ಲಿ ಏನಾದ್ರು ಡ್ಯಾಮೇಜಸ್, ಸ್ಕಿನ್ ಡ್ಯಾಮೇಜ್ ಆಗೋದಿದ್ಯಾ, ಯಾಕಂದ್ರೆ ಫ್ಯೂಚರ್ ಅಲ್ಲಿ ಯಾರಿಗೂ ತೊಂದರೆ ಆಗ್ಬಾರ್ದು, ನಾವು ಬಿಸ್ನೆಸ್ ಮಾಡ್ತಾ ಇರ್ತೀವಿ, ದುಡ್ಡು ತಗೋತೀವಿ, ಸುಮ್ನೆ ಆಯ್ತೀವಿ, ಬಟ್ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಕೇಳಿದಾಗ, ಮೇಡಮ್ ಆತರ ಇದ್ರಲ್ಲಿ ಸ್ಕಿನ್ಗೆ ಡ್ಯಾಮೇಜ್ ಆಗೋದು ಯಾವ್ದು ಇಲ್ಲ, ಆತರ ಇತ್ತು ಅಂದ್ರೆ ನನ್ಗೊಂದು ಕಾಲ್ ಮಾಡಿ ನೇರವಾಗಿ ಬಿಸ್ನೆಸ್ ಮಾಡಿ ಅಂತಾನೆ ಹೇಳಿರೋದ್ರಿಂದ ಕಂಪ್ನಿಯವರು ಕೂಡ ಸಪೋರ್ಟ್ ಕೊಟ್ಟೋದ್ರಿಂದ ಯಾರು ಎದುರ್ಕೊಳಂಗಿಲ್ಲ. ಹೆದರಿಕೆ ಆದ್ರೆ ಏನಾಯ್ತು ಅಂದ್ರೆ, ನಾವು ಬಿಸಿಲಲ್ಲಿ ಹೋದೋ ರೆಡ್ ಆಯ್ತು ಅಂದ್ರೆ ಸ್ಕಿನ್ ಸಾಫ್ಟ್ ಆಗಿದ್ದಾಗ, ನಾರ್ಮಲ್ ಆಗಿದ್ದಾಗೂ ಕೆಲವೊಂದು ಜನಕ್ಕೆ ಆಗಿರುತ್ತೆ, ನೋಡಿರ್ತೀರಾ. ಆಮೇಲೆ ಬೇರೆ ಬೇರೆ ಕ್ರೀಮ್, ಈಗ ಸುಮಾರು ತುಂಬಾ ಜನ ಕ್ರೀಮ್ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡಿರುವಾಗ ಅವ್ರ ಕ್ರೀಮ್ ಯೂಸ್ ಮಾಡಿ ಇವ್ರ ಕ್ರೀಮ್ ಹಾಕ್ದಾಗ ಆಗ್ಬೋದು. ಅದು ಕೂಡ ನಾನು ಹೇಳ್ತೀನಿ. ಯಾಕಂದ್ರೆ ನಂದೇ ಕ್ರೀಮ್ ಅಂತ ಹೇಳಲ್ಲ, ಸುಮಾರು ಜನ ಕ್ರೀಮ್ ಇಲ್ಲಿ ಯೂಸ್ ಮಾಡಿ ಇಲ್ಲಿ ತಗೊಂಡು ಅಲ್ಲಿ ಹೋಗ್ತಾರೆ, ಅಲ್ಲಿ ತಗೊಂಡು ಇಲ್ಲಿ ಬರ್ತಾರೆ. ಆ ತರ ಆದಾಗ ರ್ಯಾಶಸ್ ಆಗ್ಬೋದು. ಅದಕ್ಕೆ ನಾನು ಹೊಣೆ ಅಲ್ಲ. ನನ್ನ ಕ್ರೀಮಲ್ಲಿ ಏನಪ್ಪಾ ಅಂತಂದ್ರೆ, ಇಲ್ಲಿವರೆಗೂ 99% ಯಾರು ನೆಗೆಟಿವ್ ಆಗ್ಲಿ ಒಂದು ಬೇಜಾರಾಗೋದಿಲ್ಲ. ಯಾಕಂದ್ರೆ ನೆಗೆಟಿವ್ ಅಂತ ಬಂದಾಗ ನಾವ್ ಏನೂ ಬಿಸ್ನೆಸ್ ಮಾಡಕ್ ಆಗಲ್ಲ. ನೋಡಿ ಈಗ ನಾನು ಸುಮಾರು ಬರೀ 1 ತಿಂಗಳು ವಿಡಿಯೋ ಕಡಿಮೆ ಆಗಿದ್ಕೆ ನಮ್ಗೆ ಬೇಜಾರು. ಯಾಕಂದ್ರೆ ಅಷ್ಟು ಬಿಸಿ ಇರ್ತೀವಿ, ವಿಡಿಯೋ ಮಾಡಕ್ ಟೈಮ್ ಇರ್ಲಿಲ್ಲ. ಕಸ್ಟಮರ್ ಬುಕ್ ಮಾಡಿ ತಲುಪ್ಸೋದೇ ಲೇಟ್ ಆಯ್ತು. ಯಾಕೆಂದ್ರೆ ಫೋನ್ ಎತ್ತಿಲ್ಲ, ನಮ್ದು ಬೇರೆ ಬಿಸ್ನೆಸ್ ಬಗ್ಗೆ ಬಿಸಿ ಇರೋದ್ರಿಂದ ಫೋನ್ ಎತ್ತಿಲ್ಲ ಅಂತ. ದಯವಿಟ್ಟು ಇನ್ ಯಾವ್ದು ಇಲ್ಲ, ಯಾಕಂದ್ರೆ ಎಲ್ಲದಕ್ಕೂ ಫೋನ್ ಅಟೆಂಡ್ ಮಾಡಿ ಕಸ್ಟಮರ್ಗೆ ತಲುಪ್ಸಕ್ಕೆ ಅಂತಾನೆ ಟೀಮ್ ರೆಡಿ ಮಾಡಿರ್ತೀವಿ. ಪ್ರಾಡಕ್ಟ್ ಇನ್ ಮುಂದೆ ನಮ್ಮ 1.5 ವರ್ಷದಲ್ಲಿ ನಾನು ಏನ್ ಕೊಟ್ಟಿದ್ದೆ, 2 ತಿಂಗಳು ಮಾತ್ರ ಬೇಜಾರಾಗಿರ್ಬೋದು, 2 ತಿಂಗಳು ಮಾತ್ರ ಸೋಪು ಸ್ಟಾಪ್ ಮಾಡಿದ್ದೆ. ಇನ್ನ ಮುಂದೆ ನಮ್ಮ ಪ್ರಾಡಕ್ಟ್ ಯಾರೇ ತಗೊಂಡ್ರು ಕಾಂಬೋ ಆಗಿ ಡೇ ಅಂಡ್ ನೈಟ್ ಕ್ರೀಮು, ಒಂದು ಸೋಪು, ಅದರಲ್ಲೂ ಮಂಜಿಷ್ಟ ಹಾಕಿರ್ತೀನಿ. ಬೈ ಚಾನ್ಸ್ ಯಾವತ್ತಾದ್ರೂ ಇಲ್ಲ ಅಂದ್ರೆ ಬೇರೆ ಸೋಪ್ ಹಾಕಿರ್ತೀವಿ. ಆಗ ಅಕಸ್ಮಾತ್ ಮಂಜಿಷ್ಟ ಎಕ್ಸ್ಟ್ರಾ ತಗೋತೀವಿ ನಮ್ಗೆ ಅಂದ್ರೆ ಅದು ಕೂಡ ಪ್ರೈಸ್ ಕಡಿಮೆ ಮಾಡಿದೀನಿ. 80 ರೂಪೀಸ್ ಒಂದು ಮಂಜಿಷ್ಟ ಸೋಪು 80 ರೂಪೀಸ್ ಕೊಡ್ತಾ ಇದೀನಿ. ನಿಮ್ಗೆ ಗೊತ್ತಿರುತ್ತೆ ಮಾರ್ಜಿನ್ ಏನಿರುತ್ತೆ ಅಂತ. ನಮ್ಮ ಕಸ್ಟಮರ್ ಖುಷಿಯಾಗಿರ್ಬೇಕು, ಬೇಗ ಬೇಗ ತಗೋಬೇಕು, ಚೆನ್ನಾಗಾಗ್ಬೇಕು, ರಿಸಲ್ಟ್ಸ್ ಚೆನ್ನಾಗ್ ಬರ್ಬೇಕು ಅನ್ನೋ ಒಂದೇ ಕಾನ್ಸೆಪ್ಟ್ಗೋಸ್ಕರ ಕಡಿಮೆ ಕೊಡ್ತೀರ. ಹಂಗಂದ್ಬಿಟ್ಟು ಕ್ವಾಲಿಟಿ ಅಂತೂ ಏನು ಚೇಂಜಸ್ ಮಾಡಲ್ಲ. ಸೊ ಹಿಂಗೆಲ್ಲ ಇರ್ಬೇಕಾದ್ರೆ ಫ್ರೆಂಡ್ಸ್, ನಾ ಇದೊಂದು ಅಪ್ಡೇಟ್ ಕೊಡ್ಬೇಕಾಗಿ ಕಡಿಮೆ ಕೊಡ್ತೀರ, ಹಂಗಂದ್ಬಿಟ್ಟು ಕ್ವಾಲಿಟಿ ಅಂತೂ ಏನು ಚೇಂಜಸ್ ಮಾಡಲ್ಲ. ಸೊ ಹಿಂಗೆಲ್ಲ ಇರ್ಬೇಕಾದ್ರೆ ಫ್ರೆಂಡ್ಸ್, ನಾ ಇದೊಂದು ಅಪ್ಡೇಟ್ ಕೊಡ್ಬೇಕಾಯ್ತು. ಪ್ರತಿಯೊಬ್ರು ಯಾರ್ಯಾರು ನನ್ನ ಚಾನೆಲ್ ನೋಡಿಲ್ಲ ಅಥವಾ ಶೇರ್ ಮಾಡಿಲ್ಲ, ಶೇರ್ ಮಾಡಿ. ಪ್ರತಿಯೊಬ್ರು ಕ್ರೀಮ್ ನ ತಗೊಳ್ಳಿ. ಯಾರು ಏನು ಹೆದರ್ಕೋಬೇಡಿ. ಯಾಕಂದ್ರೆ ನಮ್ದು ಪಾರ್ಲರ್ ಇರೋದ್ರಿಂದ ನಮ್ಗೆ ಸ್ಕಿನ್ ಬಗ್ಗೆಲಿ ಯಾವ ಸ್ಕಿನ್ ಏನೇನ್ ಹಚ್ಬೇಕು, ಯಾವ್ಯಾವ ತರ ಮಾಡ್ಬೇಕು ಅಂತ ಎಲ್ಲ ಗೊತ್ತಿರೋದ್ರಿಂದ ಆಲ್ಮೋಸ್ಟ್ ನಾನು ಕೊಡ್ತಾ ಬಂದಿದ್ದೀನಿ. ಇನ್ನು ಸುಮಾರು ಇದೆ, ಇದರಲ್ಲಿ ಸುಮಾರು 20-25 ತರ ಐಟಮ್ಸ್ ಇದೆ. ಇನ್ನು ಇದೆಲ್ಲ ಗ್ಲಾಸ್ ಆಗ್ಬೇಕು, ಇನ್ನ ಗ್ಲಾಸ್ ಆಗ್ಬೇಕು, ಸೆಟ್ಟಿಂಗ್ ಬರ್ಬೇಕು, ಕೆಳಗಡೆದೆಲ್ಲ ಸ್ವಲ್ಪ ಜೋಡಿಸಿದೀವಿ. ನಮ್ಮಲ್ಲಿ 20-25 ಪ್ರಾಡಕ್ಟ್ ಇದೆ. ಈ ಪ್ರಾಡಕ್ಟ್ ಪೈಕಿ ನಮ್ಮಲ್ಲಿ ಪ್ರತಿಯೊಬ್ರು ಬುಕ್ ಮಾಡೋದು ಸ್ಮಾಲ್ ಕ್ರೀಮು, ನೈಟ್ ಕ್ರೀಮು. ಸ್ಮಾಲು ನೈಟ್ 2 ತರ ಕ್ರೀಮಲ್ಲೂ ತುಂಬಾ ಚೆನ್ನಾಗಿ ಬುಕ್ ಮಾಡ್ಕೋತಾರೆ. ಬಟ್ ಸೋಪ್ ಕೊಟ್ಟಿಲ್ಲ. ಇನ್ನು ಮುಂದೆ ಕಾಂಬೋ ಆಗೇ ಕೊಡ್ತಾ ಇದೀವಿ. ಇದು ರಿಸಲ್ಟ್ ಓಕೆ, ಯಾಕಂದ್ರೆ ಇದು 860 ರೂಪಾಯಿ ಆಗಿರುತ್ತೆ. ಇದು ಓಕೆ, ಇದು ಒಂದೇ ಆದ್ರೂ ಓಕೆ. ಇನ್ನು ಬೆಸ್ಟ್ ಆಗ್ಬೇಕು ಅಂತ ಅಂದ್ರೆ ನೈಟು ಸ್ಮಾಲ್ ಇನ್ನು ಓಕೆ. ಇದ್ರ ಮಧ್ಯೆ ಈಗ ಕಾಂಬೋ ಕೊಟ್ಟಿದೀವಿ. ಕಾಂಬೋ ಆಗಿರೋದ್ರಿಂದ ಬರೀ 60 ರೂಪಾಯಿ ಮಾತ್ರ ಜಾಸ್ತಿ ಮಾಡಿದೀವಿ. 860 ರೂಪಾಯಿಗೆ ಕಾಂಬೋ ಸೆಟ್ ಕೊಡ್ತಾ ಇದೀವಿ. ಇಷ್ಟು ಪ್ರಾಡಕ್ಟ್ ನಮ್ಮ ಶಾಪ್ ಅಲ್ಲಿ ಇರುತ್ತೆ. ನಮ್ಮಲ್ಲಿ ಜಾಸ್ತಿ ಮೂವಿಂಗ್ ಅಂದ್ರೆ ಡೇ ನೈಟ್ ಕ್ರೀಮು. ಅಂದ್ರೆ ಪ್ರತಿಯೊಬ್ರು ಒಂದ್ಸತಿ ಪ್ರಾಡಕ್ಟ್ ಕ್ರೀಮ್ ಅಲ್ಲಿ ಯೂಸ್ ಮಾಡ್ಮೇಲೆ ನಿಮ್ಗೆ ನೆಕ್ಸ್ಟ್ ಸಬ್ಗಳು ಆಗಿರ್ಬೋದು, ಪ್ರತಿಯೊಂದು ಐಟಮ್ಸ್, ಈಗ ಟೋನರ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಮತ್ತೆ ಪೌಡ್ರ್ ಇದೆ, ಕಾಂಪ್ಯಾಕ್ಟ್ ಪೌಡ್ರು,
ಇನ್ನು ಫೇಸ್ ಆಯಿಲು, ಆಲೋವೆರಾ ಜೆಲ್ಲು, ಕಂಡೀಷನರ್ ಇನ್ನು ತುಂಬಾ ಇದೆ. ಬಟ್ ಇಲ್ಲಿ ಜೋಡ್ಸಕ್ ಜಾಗ ಇಲ್ಲ, ಇಲ್ಲಿ ಮಾಡ್ತೀವಿ. ಇದೆಲ್ಲ ಗ್ಲಾಸ್ ಫಿಟ್ಟಿಂಗ್ ಬರಬೇಕು. ಸೊ ಹಾಗೆ ಒಂದು ಸರಿ ನಮ್ಗೆ ಟಚ್ ಮಾಡಿ ಅಂತಾನೆ, ಮುಟ್ಟಿ ಒಂದ್ಸತಿ ಯೂಸ್ ಮಾಡಿ. ಯಾಕಂದ್ರೆ ಆ ಫೀಲ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಯಾರನ್ನು ಬಲಂತ ಮಾಡಲ್ಲ. ನಿಮ್ಗೆ ಇಷ್ಟ ಆಯ್ತು, ಮನ್ಸ್ಗೆ ಇಷ್ಟ ಆಯ್ತು ಅಂದ್ರೆ ಮಾತ್ರ ಬುಕ್ ಮಾಡಿ. ಇಷ್ಟ ಆಗಿಲ್ಲ, ನಮ್ಗೆ ಬೇಡ ಅಂದ್ರೆ ಖಂಡಿತ ಯೂಸ್ ಮಾಡ್ಬೇಡಿ. ಯಾರೋ ಹೇಳಿದ್ರು ಅಂತಾನು ಯೂಸ್ ಮಾಡ್ಬೇಡಿ, ನಮ್ಗೆ ಬಲವಂತಿಂದ ಅಂತಾನು ಯೂಸ್ ಮಾಡ್ಬೇಡಿ. ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಯೂಸ್ ಮಾಡಿ. ಯಾಕಂದ್ರೆ ಒಬ್ಬರಿಗಿಂತ ಒಂದೊಂದ್ಗಿಂತ ಕ್ರೀಮ್ ಪ್ರಾಡಕ್ಟ್ ಬರ್ತಿರೋದ್ರಿಂದ ನಾನಂತೀನಿ ನಮ್ ಕ್ರೀಮಲ್ಲಿ ಚೆನ್ನಾಗಿದೆ ರಿಸಲ್ಟ್. ಯಾಕಂದ್ರೆ ನನಗೆ ನಿಮ್ಮೆಲ್ಲರಿಗಿಂತ ಮೇನ್ ಆಗಿ ನನಗೆ ಒಂದು ಪಾಯಿಂಟ್ ಕಡಿಮೆ ಬಂದ್ರು ನನಗೆ ಇಷ್ಟ ಆಗಲ್ಲ. ನನಗೆ ಹೇಳಿದ್ರೆ 2 ತಿಂಗಳು ಒಂಚೂರು ಡೌಟ್ ಬಂದಿರ್ತೀನಿ, ಎಷ್ಟೋ ಕಸ್ಟಮರ್ ರಿಟರ್ನ್ ಕೊಟ್ಟಿದ್ದೀನಿ. ನನ್ ಬಿಸ್ನೆಸ್ ಇಲ್ಲ ಅಂದ್ರೆ ಪರವಾಗಿ ರಿಟರ್ನ್ ಕೊಟ್ಟು ಕಸ್ಟಮರ್ ಮೇಂಟೈನ್ ಮಾಡಿದೀನಿ. ಸೊ ಆ ತರ ಮನ್ಸ್ಥಿತಿ ಇರೋರು ನಾವು ದಯವಿಟ್ಟು ನಮ್ ಪ್ರಾಡಕ್ಟ್ ನ ಒಂದ್ಸರಿ ಯೂಸ್ ಮಾಡಿ ಅಂತ ಹೇಳ್ತಾ, ಇನ್ನು ಮುಂದಾಗ ಹೊಸ ಅನೌನ್ಸ್ಮೆಂಟ್ ಇತ್ತು. ಏನಪ್ಪಾ ಅಂದ್ರೆ ಕಾಂಬೋನ ಒಂದು ಕ್ರೀಮ್ ಜೊತೆ ಸೋಪ್ ಮತ್ತೆ ಕಂಟಿನ್ಯೂ ಮಾಡಿದೀವಿ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದು. ಯಾರೇ ಕ್ರೀಮ್ ತಗೊಂಡ್ರು ಸೋಪ್ ಕೊಟ್ಟಿರ್ತೀವಿ. ಅಲ್ಲಿಗೆ 60 ರೂಪಾಯಿ ಮಾತ್ರ ಎಕ್ಸ್ಟ್ರಾ ತಗೋತೀವಿ. 860 ರೂಪಾಯಿಗೆ ಒಂದು ಸೋಪು 2 ಕ್ರೀಮ್ ಕೊಡ್ತಾ ಇದೀವಿ. ಬಟ್ ಶಿಪ್ಪಿಂಗ್ ಎಕ್ಸ್ಟ್ರಾ ಇರುತ್ತೆ. ಶಿಪ್ಪಿಂಗು ಅವ್ರು ಎಷ್ಟೇ ತೂಕ ಎಷ್ಟೇ ವೆಯ್ಟ್ ತಗೊಂಡ್ರು ಕೂಡ ಜಸ್ಟ್ 60 ರೂಪೀಸ್ ತಗೊಂಡಿರ್ತೀವಿ. ಸೋಪು ಸ್ಟಾಪ್ ಮಾಡಿದಾಗ ಕೂಡ ತುಂಬಾ ಬೇಜಾರಾಗಿತ್ತು. ಇವತ್ತು ಸೋಪು ಕೊಡ್ತಿದ್ರಿಂದ ಖುಷಿ ಆಗ್ತಿದೆ. ಯಾಕಂದ್ರೆ ನಾವು ಅಗ್ರಿಮೆಂಟ್ ಮುಖಾಂತರ ನನ್ನ ಸೋಪ್ನ ಫಸ್ಟ್ ಲಾಕ್ ಮಾಡ್ಕೊಂಡು ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಇದ್ರ ಬಗ್ಗೆ ಏನೇ ಡೌಟ್ ಡೀಟೇಲ್ಸ್ ಇದ್ರು ನನಗೆ ಕಾಲ್ ಮೆಸೇಜ್ ಮಾಡಿ. ಪ್ರತಿಯೊಬ್ರು ವಿಡಿಯೋ ಮಾಡ್ಕೊಂಡು ಓಪನ್ ಮಾಡ್ಬೇಕು. ಯಾಕಂದ್ರೆ ನಮ್ದು ಪ್ರಾಡಕ್ಟ್ ತುಂಬಾ ಇರೋದ್ರಿಂದ ವಿಡಿಯೋ ಇದ್ರೆ ಮಾತ್ರ ನಮ್ಗೆ ನಾವು ರೆಸ್ಪಾನ್ಸ್ ತಗೊಳ್ತೀವಿ. ವಿಡಿಯೋ ಇಲ್ಲ ಅಂದ್ರೆ ತಗೊಳಲ್ಲ. ಅಕಸ್ಮಾತ್ ಐಟಮ್ಸ್ ಮಿಸ್ ಆಗಿತ್ತು ಅಂದ್ರೆ ಹೇಳಿ ನಾವು ಕಳ್ಸಿಕೊಡ್ತೀನಿ. ಯಾರು ಬೇಜಾರಾಗ್ಬೇಡಿ. ಮತ್ತೆ ಪ್ರತಿಯೊಬ್ರು ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮಗೆ ಐಟಮ್ಸ್ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗಳು ಶೇರ್ ಮಾಡಿ, ಪ್ರಾಡಕ್ಟ್ ಶೇರ್ ಮಾಡಿ ಅಂತ ಕೇಳ್ತಾ, ಪ್ರತಿಯೊಬ್ರು ಫ್ರೀ ಇದ್ರೆ ನಿಯರೆಸ್ಟ್ ಇತ್ತು ಅಂದ್ರೆ ಬಂದು ಒಂದ್ಸರಿ ಶಾಪ್ ವಿಸಿಟ್ ಮಾಡಿ. ನಮ್ ಶಾಪ್ ಇರೋದು ಬಿಡದಿಲಿ ಓನ್ ಬಿಲ್ಡಿಂಗ್ ಅಲ್ಲೇ ಇರೋದು. ನಮ್ದು ಪಾರ್ಲರ್ ಫೀಲ್ಡ್ ಅಲ್ಲಿ 18 ವರ್ಷ ಇರೋದ್ರಿಂದ ಈಗೆಲ್ಲ ನಿಮ್ಗೆ ಗೊತ್ತು. ಅಷ್ಟೊಂದು ಏನ್ ಮಾಡಲ್ಲ, ಮೇನ್ ರೆಗ್ಯುಲರ್ ಕೆಲಸ ಅಷ್ಟೇ ಇರುತ್ತೆ. ನೆಕ್ಸ್ಟ್ ಬುಕಿಂಗ್ಸ್ ಪ್ರಾಡಕ್ಟ್ ಬಗ್ಗೆ ನಾನು ಇವತ್ತೇನ್ ನಿಮ್ಗೆ ಅಪ್ಡೇಟ್ ಕೊಡ್ತಾ ಇದೀನಿ ಅಂದ್ರೆ, ಸೋಪ್ ಒಂದು ಕ್ರೀಮ್ ಜೊತೆ ಸೋಪ್ ಫ್ರೀ ಇರುತ್ತೆ. 860 ರೂಪಾಯಿದು ಒಂದು, 660 ರೂಪಾಯಿಗೆ ಒಂದು, 2 ತರ ಸೋಪ್ ಕ್ರೀಮ್ ಕೊಡ್ತಾ ಇದೀವಿ. ಪ್ಲಸ್ ಶಿಪ್ಪಿಂಗ್ ಅಂತೂ ಆಡ್ ಆಗಿರುತ್ತೆ. ಶಿಪ್ಪಿಂಗ್ ಫ್ರೀ ಇರಲ್ಲ ಅಂತ ಹೇಳ್ತಾ, ಇದ್ರ ಬಗ್ಗೆ ಏನೇ ಡೌಟ್ಸ್ ಡೀಟೇಲ್ಸ್ ಬೇಕು ಅಂದ್ರೂ ನನಗೆ ಕಾಲ್ ಮೆಸೇಜ್ ಮಾಡಿ ಅಂತ ಕೇಳ್ತಾ ಇದೀವಿ. ಯಾರಿಗಾದ್ರೂ ಬೇಜಾರಾಗಿದ್ರು ಕೂಡ, ಯಾಕಂದ್ರೆ ಫೋನ್ ಎತ್ತಿಲ್ಲ, ಮೆಸೇಜ್ ರಿಪ್ಲೈ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕ್ಷಮಿಸಿ. ಒಂದು ತಿಂಗಳಲ್ಲಿ ತುಂಬಾ ಬಿಸಿ. ಇನ್ನ ನೋಡ್ಬೇಕು ಅಂದ್ರೆ ಪ್ರತಿಯೊಬ್ರು ಯೂಟ್ಯೂಬ್ ಸರ್ಚ್ ಮಾಡಿ, ನಮ್ದು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಇನ್ ಮುಂದೆ ಡೈಲಿ, ಯಾಕಂದ್ರೆ ಅಂಗಡಿ ಓಪನ್ ಆದ್ಮೇಲೆ ಅಂತೂ ಸ್ವಲ್ಪ ಫ್ರೀ ಆಗ್ತೀವಿ. ಡೈಲಿ ವಿಡಿಯೋಸ್ ಅಂತೂ ಇದ್ದೇ ಇರುತ್ತೆ. ಪ್ರತಿಯೊಬ್ರು ನಮ್ಮ ವಿಡಿಯೋಗಳು ನೋಡೋ ಮುಖಾಂತರ ಆಗಿರ್ಬೋದು, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ, ಶೇರ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇದ್ರಲ್ಲಿ ಏನೇ ಡೌಟ್ಸ್ ಇದ್ರು ಕಾಲ್ ಮೆಸೇಜ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಏನ್ ಮಾಡ್ತೀನಿ ಫ್ರೆಂಡ್ಸ್. ಪ್ರತಿಯೊಬ್ಬರಿಗೂ ತುಂಬಾ ಧನ್ಯವಾದನೇ ಹೇಳ್ತೇನೆ ಫ್ರೆಂಡ್ಸ್. ಥ್ಯಾಂಕ್ ಯು.